2-3 ಅಂಕ ಕೊಡುವಷ್ಟು ಗ್ರೇಸ್ ಮಾರ್ಕ್ಸ್ ಅಂತೂ ಇಲ್ಲ ಈ ಸಾರಿ. ಒಂದನೇ ಪೇಪರ್ನಲ್ಲೇ 28ಕ್ಕಿಂತ ಹೆಚ್ಚಿನ ಮಿಸ್ಟೇಕ್ಗಳು, ಎರಡನೇ ಪೇಪರ್ನಲ್ಲಿ 25ಕ್ಕಿಂತ ಹೆಚ್ಚಿನ ಮಿಸ್ಟೇಕ್ಗಳು, ಎಲ್ಲ ಸೇರಿ 50ಕ್ಕಿಂತ ಜಾಸ್ತಿ ಪ್ರಶ್ನೆಗಳಲ್ಲಿ ಮಿಸ್ಟೇಕ್ ಇದೆ. 100 ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕಾಗತ್ತಾ ಇಲ್ಲಿ? ಗ್ರೇಸ್ ಮಾರ್ಕ್ಸ್ ಸಿಕ್ಕರೂ ಕೂಡ ಆ ಮೊದಲ ವ್ಯಕ್ತಿಗೆ ಮತ್ತೆ ಅವಳಿಗೆ ಇದ್ದಂತ ಅಂತರ ಏನು ಕಡಿಮೆ ಆಗಿಲ್ಲ. ಈ ಪದನ ಅರ್ಥ ಮಾಡ್ಕೊಳ್ಳೋಕೆ ವಿದ್ಯಾರ್ಥಿ 2-3 ನಿಮಿಷ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ನಮ್ಮ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳೇ ಒಂದೊಂದು ಪ್ರಶ್ನೆ ಮೇಲೆ 4 ನಿಮಿಷ ಇನ್ವೆಸ್ಟ್ ಮಾಡಿದ್ದಾರೆ. ಆ ಸಮಯವನ್ನ ಇವರು ತುಂಬಿಕೊಡೋದು ಯಾರು? ಈ ಕಾರಣಕ್ಕೇನೆ ಮರುಪರೀಕ್ಷೆ ಆಗಬೇಕಾಗಿದೆ. ಅಲ್ಲ, ಕರ್ನಾಟಕದಲ್ಲಿ SSLC ಪರೀಕ್ಷೆಗಳು, PUC ಪರೀಕ್ಷೆಗಳು, PUC CET ಪರೀಕ್ಷೆಗಳು ಚೆನ್ನಾಗಿ ನಡೀತಾ ಇರುವಾಗ KPSC ಅವ್ರಿಗೆ ಏನಾಗಿದೆ? KAS ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಆಗಿರುವಂತಹ ಅಧ್ವಾನಗಳನ್ನ ನೀವೆಲ್ಲ ನೋಡಿರ್ತೀರಿ. KAS ಮರುಪರೀಕ್ಷೆ ಆಗ್ಬೇಕು ಅನ್ನುವಂತ ಒತ್ತಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗಿರ್ಬೋದು, AKSSA ಸಂಘಟನೆಯಿಂದ ಆಗಿರ್ಬೋದು, ರಾಜ್ಯದ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳಿಂದನೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದ್ರ ನಡುವೆ ಕೆಲ ವಿದ್ಯಾರ್ಥಿಗಳು ಏನಂತ ಇದ್ದಾರೆ, ಸರ್ ಮರುಪರೀಕ್ಷೆ ಏನ್ ಅಗತ್ಯ ಇಲ್ಲ, ನಮಗೆ ಬರೀ ಗ್ರೇಸ್ ಮಾರ್ಕ್ಸ್ ಕೊಟ್ರೆ ಸಾಕು, ನಾವು ಪಾಸ್ ಆಗ್ಬಿಡ್ತೀವಿ ಅಂತ ಇದ್ದಾರೆ. ಆದ್ರೆ ಆ ಗ್ರೇಸ್ ಮಾರ್ಕ್ಸ್ ನಿಂದ ಆಗುವಂತಹ ಅನ್ಯಾಯವನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ಏನಾಗತ್ತಂತ ಅಂದ್ರೆ ಗ್ರೇಸ್ ಮಾರ್ಕ್ಸ್ ನಲ್ಲಿ ಒಂದು ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. ಏನಂತ ಅಂದ್ರೆ 3 ಜನ ವಿದ್ಯಾರ್ಥಿಗಳಿದ್ದಾರೆ. 3 ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬನಿಗೆ 400 ಅಂಕಗಳಿದೆ ಟೋಟಲ್. ಅದರಲ್ಲಿ ಇವನಿಗೆ ಒಂದು ಸುಮಾರು 120 ಅಂಕಗಳು ಬರ್ತಾ ಇದೆ ಅನ್ಕೊಳ್ಳೋಣ. ಇನ್ನೊಬ್ಬ 400 2 ಪೇಪರ್ನ ಸೇರಿಸಿ ಇವನಿಗೆ 100 ಅಂಕಗಳು ಬರ್ತಾ ಇದೆ ಅನ್ಕೊಳ್ಳೋಣ. ಮತ್ತೊಬ್ರು 400 ಅಂಕಗಳಿಗೆ 80 ಅಂಕಗಳು ಬರ್ತಾ ಇದೆ ಅನ್ಕೊಳ್ಳೋಣ. ಸರಿ, ಇನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ರು. ಎಷ್ಟು ಕೊಟ್ರು? 2-3 ಅಂಕ ಕೊಡುವಷ್ಟು ಗ್ರೇಸ್ ಮಾರ್ಕ್ಸ್ ಅಂತೂ ಇಲ್ಲ ಈ ಸಾರಿ. ಒಂದನೇ ಪೇಪರ್ನಲ್ಲೇ 28ಕ್ಕಿಂತ ಹೆಚ್ಚಿನ ಮಿಸ್ಟೇಕ್ಗಳು, ಎರಡನೇ ಪೇಪರ್ನಲ್ಲಿ 25ಕ್ಕಿಂತ ಹೆಚ್ಚಿನ ಮಿಸ್ಟೇಕ್ಗಳು, ಎಲ್ಲ ಸೇರಿ 50ಕ್ಕಿಂತ ಜಾಸ್ತಿ ಪ್ರಶ್ನೆಗಳಲ್ಲಿ ಮಿಸ್ಟೇಕ್ ಇದೆ. 50 ಪ್ರಶ್ನೆಗಳಂತ ಅಂದ್ರೆ 50 × 2 100 ಗ್ರೇಸ್ ಮಾರ್ಕ್ಸ್ ಕೊಡೋಕ್ಕಾಗತ್ತಾ ಇಲ್ಲಿ? ಸರಿ, ಕೊಟ್ರು ಅನ್ಕೊಳ್ಳೋಣ. ಸೇರಿಸಿ 120 + 100 220, 100 + 100 200, 80 + 100 180. ಈ ವ್ಯಕ್ತಿ ಇವನು ಮೊದಲು ಕೂಡ ಪ್ರಿಲಿಮ್ಸ್ಗೆ ಕ್ವಾಲಿಫೈ ಆಗ್ತಾ ಇದ್ದ, ಈಗಲೂ ಕೂಡ ಪ್ರಿಲಿಮ್ಸ್ ಕ್ವಾಲಿಫೈ ಆಗ್ತಾ ಇದ್ದಾನೆ. ಇವನೇನಿದ್ನಲ್ಲ, ಇವನು ಬಾರ್ಡರ್ ನಲ್ಲಿ ನಿಂತಿದ್ದಾನೆ. ಪಾಪ ಇವಳು ಏನಿದಾಳಲ್ಲ, ಇವಳು ಹಿಂದೆನೆ ಉಳಿದ್ಬಿಟ್ಲು. ಯಾಕೆ? ಗ್ರೇಸ್ ಮಾರ್ಕ್ಸ್ ಸಿಕ್ಕರೂ ಕೂಡ ಆ ಮೊದಲ ವ್ಯಕ್ತಿಗೆ ಮತ್ತೆ ಅವಳಿಗೆ ಇದ್ದಂತ ಅಂತರ ಏನು ಕಡಿಮೆ ಆಗಿಲ್ಲ. ಸೊ ಗ್ರೇಸ್ ಮಾರ್ಕ್ಸ್ ನಲ್ಲಿ ಯಾವುದೇ ರೀತಿಯ ಲಾಭ ನಮ್ಮ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಇದು ಒಂದನೇ ಮಾತು. ಇನ್ನೂ ಒಂದು ಅಂಶ ಹೇಳ್ತೀನಿ ನಾನು ನಿಮ್ಗೆ. ಈಗ ಅದು ಇಂಡಸ್ ವ್ಯಾಲಿ ಅಂತ ಇದೆ. ಕನ್ನಡ ವಿದ್ಯಾರ್ಥಿಗಳಿಗೆ ಈ ವ್ಯಾಲಿ ಎನ್ನುವಂತ ಪದವನ್ನು ಅವ್ರು ಓದಿರೋದಿಲ್ಲ. ನಾನು ಕನ್ನಡ ಮೀಡಿಯಂ ಓದಿರೋದ್ರಿಂದ ಹೇಳ್ತಾ ಇದ್ದೀನಿ. ವ್ಯಾಲಿ ಎನ್ನುವಂತ ಪದದ ಅರ್ಥ ಗೊತ್ತಿರಲ್ಲ ನಿಮಗೆ. ನಮಗ್ ಗೊತ್ತಿರೋದು ಕಣಿವೆ ಅಂತ. ಈ ಪದನ ಅರ್ಥ ಮಾಡ್ಕೊಳ್ಳೋಕೆ ವಿದ್ಯಾರ್ಥಿ 2-3 ನಿಮಿಷ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಮತ್ತೊಂದು ಟೆರಿಟರಿ ಅನ್ನುವಂತ ಒಂದು ಪದಕ್ಕೆ, ಟೆರಿಟರಿ ಬಿಡಿ, ಬೇಡ, ಅದು ಪರವಾಗಿಲ್ಲ, ಅದೊಂದು ಕಠಿಣವಾದಂತ ಪದ ತಗೊಳ್ಳಿ. ಡ್ರೈನೇಜ್ ಸಿಸ್ಟಮ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ನದಿ ವ್ಯವಸ್ಥೆ ಅಂತ ಕರಿತೀವಿ. ಇವ್ರೇನ್ ಬರ್ದಿದ್ದಾರೆ? ಚರಂಡಿ ವ್ಯವಸ್ಥೆ. ಚರಂಡಿ ವ್ಯವಸ್ಥೆ ಆಗುತ್ತಾ ಅದು? ಇಂಥ ಪ್ರಶ್ನೆಗಳನ್ನ ಬಂದಾಗ ನಮ್ಮ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳೇ ಒಂದೊಂದು ಪ್ರಶ್ನೆ ಮೇಲೆ 4 ನಿಮಿಷ ಇನ್ವೆಸ್ಟ್ ಮಾಡಿದ್ದಾರೆ. ಆ ಸಮಯವನ್ನ ಇವರು ತುಂಬಿಕೊಡೋದು ಯಾರು? ಈ ಕಾರಣಕ್ಕೇನೆ ಮರುಪರೀಕ್ಷೆ ಆಗಬೇಕಾಗಿದೆ. ಇದೊಂದು. ಇನ್ನು ಮೂರನೇ ಅಂಶವನ್ನ ನಾವು ನೋಡುವಾಗ ಇಲ್ಲೇ ತಗೊಳ್ಳಿ. ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇದನ್ನ ರಾಜ್ಯಸಭೆ ಅಂತ ಓದಿರ್ತಾನೆ, ಉತ್ತರವನ್ನ ಹಾಕಿರ್ತಾನೆ. ಅವನ ಪ್ರಕಾರ ಅದು ರಾಜ್ಯಸಭೆ ಆಗಿರುತ್ತೆ, ಅವನ ಪ್ರಕಾರ ಅದು ಕರೆಕ್ಟ್ ಆಗಿರುತ್ತೆ. ಆದ್ರೆ ಇಂಗ್ಲಿಷ್ ಅಂತ ಬಂದಾಗ ಅಲ್ಲಿ ಅವ್ರು ಕೇಳಿರೋದು ಸ್ಟೇಟ್ ಅಸೆಂಬ್ಲಿ, ಹೌದಲ್ವಾ? ಸೊ ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಒಂದು ಉತ್ತರ ಇದೆ. ಇಂಗ್ಲಿಷ್ ವಿದ್ಯಾರ್ಥಿ ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಗೊತ್ತಿಲ್ಲ ಅವನಿಗೆ, ಅಂದ್ರೆ ವಿಷಯ ಜ್ಞಾನ ಇಲ್ಲ, ಅವನು ರಾಂಗ್ ಹಾಕಿದಾನೆ ಅನ್ಕೊಳ್ಳೋಣ. ಇನ್ನು ನಮ್ಮ ಕನ್ನಡ ವಿದ್ಯಾರ್ಥಿ ಅವನು ರಾಜ್ಯಸಭೆ ಅಂತ ಅನ್ಕೊಂಡು ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಗ್ರೇಸ್ ಮಾರ್ಕ್ಸ್ ಇವನಿಗೆ ಸಿಗಬೇಕಾಗಿತ್ತು ಈ ಪ್ರಶ್ನೆಗೆ. ಯಾಕೆ? ಇಲ್ಲಿ ಭಾಷಾ ಜ್ಞಾನದ ಸಮಸ್ಯೆ ಇದೆ. ಇವನಿಗೆ ಇಂಗ್ಲಿಷ್ ಗೊತ್ತಿಲ್ಲ. ಸೊ ಕನ್ನಡದ ಪರೀಕ್ಷೆ ಇಂಗ್ಲಿಷ್ ಗೊತ್ತಿರ್ಬೇಕಂತ ರೂಲ್ಸ್ ಏನೂ ಇಲ್ಲ. ಬೇಸಿಕ್ ಇಂಗ್ಲಿಷ್ ಗೊತ್ತಿದ್ರೆ ಸಾಕು. ಆದ್ರೆ ಈ ಪೇಪರ್ ಬೇಸಿಕ್ ಇಂಗ್ಲಿಷ್ ಅನ್ನ ಮೀರಿ ಇದೆ. ಆದ್ರೆ ಈ ಇಂಗ್ಲಿಷ್ ವಿದ್ಯಾರ್ಥಿಗೆ ಭಾಷಾ ಜ್ಞಾನ ಅಲ್ಲ, ವಿಷಯ ಜ್ಞಾನ ಇಲ್ಲ. ಸೊ ಇವನಿಗೂ ಕೂಡ ಗ್ರೇಸ್ ಸಿಕ್ತು, ಇವನಿಗೂ ಕೂಡ ಗ್ರೇಸ್ ಸಿಗ್ತಾ ಇದೆ. ಇಲ್ಲಿ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸೋದು ಹೇಗೆ? ಸೊ ನಮ್ಮ ಗುರಿ ಇಷ್ಟೇ, ಈ ಪರೀಕ್ಷೆ ಮತ್ತೆ ಆಗ್ಬೇಕು, ಮತ್ತೆ ಮಾನವರಿಂದ ತೆಗೆದಿರುವಂತಹ ಪ್ರಶ್ನೆ ಪತ್ರಿಕೆಗಳಿಂದ ಎಕ್ಸಾಮ್ ನಡಿಬೇಕು. ಯಾವುದೋ ChatGPT ಆರ್ಟಿಫಿಷಿಯಲ್ ತಂತ್ರಜ್ಞಾನವನ್ನು ತಗೊಂಡು ಇವ್ರೇನಾದ್ರೂ ಈ ರೀತಿ ಪರೀಕ್ಷೆ ನಡೆಸ್ತಾ ಹೋದ್ರೆ ಗ್ರಾಮೀಣ ಭಾಗದ ಅಂತದ್ರಲ್ಲಿ ಬಡ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಘನಘೋರ ಅನ್ಯಾಯ ಆಗುತ್ತೆ. ಇದನ್ನ ನಾವು ತುಂಬಿಕೊಡಬೇಕು ಅಂತ ಅಂದ್ರೆ ಇದು ಮತ್ತೆ ಪರೀಕ್ಷೆ ನಡೆಯಲೇಬೇಕು. ಆ KPSC ಅವರೇ ಎಷ್ಟೇ ಹಠ ಹಿಡಿಲಿ ಅಥವಾ ಯಾರು ಏನೇ ಹೇಳಿ, ಇದು ಮರು ಪರೀಕ್ಷೆ ನಡೆಯಲೇಬೇಕು ಅಂದಾಗ ಮಾತ್ರ ಇಲ್ಲಿ ಆಗಿರುವಂತ ಅನ್ಯಾಯ ತುಂಬಿಕೊಡೋಕ್ ಸಾಧ್ಯ.
ಒಂದು ಪ್ರಶ್ನೆ ಅಲ್ಲ, 2 ಪ್ರಶ್ನೆ ಅಲ್ಲ, 200 ಪ್ರಶ್ನೆಗಳು ಟೋಟಲ್. ಬೆಳಗಿನ ಒಂದು ಪೇಪರ್, ಮಧ್ಯಾಹ್ನದ ಒಂದು ಪೇಪರ್, ಅದರಲ್ಲಿ 50ಕ್ಕಿಂತ ಹೆಚ್ಚಿನ ಪ್ರಶ್ನೆಗಳ ಮಿಸ್ಟೇಕ್ ಇದ್ದಾಗ ನಾವು ಗ್ರೇಸ್ ಮಾರ್ಕ್ಸ್ ಕೊಡ್ತೀವಿ ಅಂತ ಅಂದ್ರೆ ಅಲ್ಲ. ಕರ್ನಾಟಕದಲ್ಲಿ SSLC ಪರೀಕ್ಷೆಗಳು, PUC ಪರೀಕ್ಷೆಗಳು, PUC CET ಪರೀಕ್ಷೆಗಳು ಚೆನ್ನಾಗಿ ನಡೀತಾ ಇರುವಾಗ KPSC ಅವ್ರಿಗೆ ಏನಾಗಿದೆ? ತಪ್ಪಲ್ವಾ ಇದು? ಇದನ್ನ ಖಂಡಿಸಬೇಕಾಗಿರುವಂತದ್ದು ನಮ್ಮ ಜವಾಬ್ದಾರಿ. ಸೋಮವಾರ ಬೆಳಗ್ಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ AKSSA ಸಂಘಟನೆಯವರು ಸೇರ್ಕೊಂಡು, ಕರ್ನಾಟಕ ರಕ್ಷಣಾ ವೇದಿಕೆ, ಹಾಗೇನೆ ಬೆಂಗಳೂರಿನ ಮತ್ತು ರಾಜ್ಯದ ನಮ್ಮ ಬೆಳಗಾವಿಯ ಪಾಂಚನ IAS ಅನ್ನ ಸೇರಿಸ್ಕೊಂಡು ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲರೂ ಕೂಡ ಕೈ ಜೋಡಿಸಿ ಮರು ಪರೀಕ್ಷೆಯನ್ನು ನಡೆಸಬೇಕು. ನಡೆಯುತ್ತೆ, ನಡೆಸಿಯೇ ತೀರೋಣ. ನಮಸ್ಕಾರ.